ನಮಸ್ಕಾರ ವೀಕ್ಷಕರೇ, ರಾಘವೇಂದ್ರ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್, ವೆಲ್ಕಮ್ ಟು ರಾಘವೇಂದ್ರಸ್ ಕಿಚನ್. ಇವತ್ತು ಸೂಪರ್ ಆ್ಯಂಡ್ ಈಸಿಯಾಗಿರುವಂಥ ಮತ್ತು ಹೆಲ್ತಿಯಾಗಿರೋ ಒಂದು ಸ್ನ್ಯಾಕ್ಸ್ ಹೇಳ್ಕೊಡ್ತೀನಿ. ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಅದೇನೆಂದರೆ ಚಪಾತಿ ನೂಡಲ್ಸ್. ಚಪಾತಿ ನೂಡಲ್ಸ್ ಅಂದರೆ ಇವಾಗ ನಾವೇನಾದರೂ ಚಪಾತಿ ಹಿಟ್ಟು ಕಲಸಿದ್ರೆ ಒಂದು ಎರಡು ಚಪಾತಿ ಆಗೋಷ್ಟು ಹಿಟ್ಟು ಮಿಕ್ಕಿರುತ್ತೆ. ಅದನ್ನು ಉಪಯೋಗಿಸಿ ಮನೆಯಲ್ಲೇ ಹೆಲ್ತಿ ನೂಡಲ್ಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 2 ಚಪಾತಿ ಆಗೋಷ್ಟು ಹಿಟ್ಟು ಮಿಕ್ಕಿತ್ತು, ಹಿಟ್ಟು ತೊಗೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2-3 ಹಸಿರು ಮೆಣಸಿನ್ಕಾಯಿ, 1 ಸ್ಪೂನು ಆರ್ಗ್ಯಾನೋ, 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸು, 1 ದೊಡ್ಡ ಸ್ಪೂನು ಟೊಮ್ಯಾಟೊ ಕೆಚಪ್. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನೇನು ಈ ಚಪಾತಿ ಡಫ್ ತೊಗೊಂಡಿದ್ದೆ ಅದನ್ನು ಲಟ್ಟಿಸ್ಕೊಂಬಿಡೋಣ ಚೆನ್ನಾಗಿ. ನೋಡಿ, ಈ ಡಫ್ನ ಒಂದು ಬೋರ್ಡ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ನಾದ್ಕೊಂಡು ಒಂದು ಸ್ವಲ್ಪ ತಿಕ್ಕಾಗೆ ಲಟ್ಟಿಸ್ಕೊಂಬಿಡೋಣ. ನಾನಿವಾಗ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಮೇಲೆ ವೀಟ್ ಫ್ಲೋರಿಂಗ್ ಮಾಡ್ಕೊತಾ ಇರಿ, ಇಲ್ಲ ಅಂದರೆ ಏನಾಗುತ್ತೆ, ಅದು ಪೇಸ್ಟ್ ಆಗಿಬಿಡುತ್ತೆ. ಅಂದರೆ ಅಂಟ್ಕೊಂಡ್ಬಿಡುತ್ತೆ ಸ್ಲ್ಯಾಬ್ ಮೇಲೆ. ಅದಕ್ಕೋಸ್ಕರ ನೋಡಿ ಹಿಂಗೆ ಲಟ್ಸಿಟ್ಕೊಳ್ಳಿ. ನೋಡಿ, ನಾನು ಈ ರೀತಿ ಇಷ್ಟಾಗಲ ಲಟ್ಟಿಸ್ಕೊಂಡು ಇಟ್ಕೊಂಡು, ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಬೇಡ, ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ನೈಫ್ ಹೆಲ್ಪ್ ತೊಗೊಂಡು ನೀವು ಈ ರೀತಿ ಹಿಂಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನಿಮ್ಮ ಹತ್ರ ಪಿಜ್ಜಾ ಕಟ್ಟರ್ ಇತ್ತು ಅಂದರೆ ಆಗುತ್ತೆ. ನನಗೆ ಸಿಗಲಿಲ್ಲ, ಪಿಜ್ಜಾ ಕಟ್ಟರ್ ಇದೆ, ಅದು ಅರ್ಜೆಂಟಲ್ಲಿ ಬೇಕಾದಾಗ ಸಿಗಲ್ಲ, ಅದಂಗೆ ಆಗೋದು. ಅದಕ್ಕೋಸ್ಕರ ಎಲ್ಲ ಆ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ನಾನು ಇವಾಗ ಕಟ್ ಮಾಡಿಕೊಂಡು ಈ ಥರ ಎಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಕಟ್ ಮಾಡಿ ನಿಮ್ಗೆ ಯಾವ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ನೂಡಲ್ಸ್ ಅಂದರೆ ಹಿಂಗೆ ಉದ್ದಕ್ಕಿದ್ರೇ ಚೆನ್ನ ಅಲ್ವಾ, ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ನೋಡಿ, ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಕ್ಕೊತಾ ಇದ್ದೀನಿ ನಾನು ಇವಾಗ ಕಂಪ್ಲೀಟಾಗಿ. ಇದು ತುಂಬ ಹೆಲ್ತಿ ಕೂಡ, ಮತ್ತು ಚಪಾತಿ ಹಿಟ್ಟು ಮಿಕ್ಕಿದಾಗ ವೇಸ್ಟ್ ಮಾಡೋ ಬದಲು ಈ ಥರ ಏನಾದರೂ ಯೂನಿಕಾಗಿ ಮಕ್ಳಿಗೆ ಮಾಡಿಕೊಟ್ರೆ ಮ್ಯಾಗಿನೂ ಇಷ್ಟ ಮತ್ತು ಇಷ್ಟಪಟ್ಟು ತಿಂತಾರೆ. ಇವಾಗ ಇದು ನೋಡಿ ತೆಗೆದಿಟ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗ ನೆಕ್ಸ್ಟು ನಾನೊಂದು ಅಗ್ಲುವಾಗಿರೋ ಪಾತ್ರೆ ತೊಗೊಂಡು ಅದರಲ್ಲಿ 1-2 ದೊಡ್ಡ ಲೋಟ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ನೀರು ಕುದಿಯೋಕ್ಕೆ. ಅದು ನೀರಿಗೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು 1-2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಏನಕ್ಕೆ ಹಾಕ್ತೀವಿ ಅಂದರೆ, ನಾವೇನು ನೂಡಲ್ಸ್ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಗೋಧಿ ಹಿಟ್ಟು, ಅದು ಇದ್ರ ಜೊತೆ ಇದಕ್ಕೆ ಹಾಕಿ ಬೇಯಿಸ್ಬೇಕು ನಾವು. ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಮುದ್ದೆ ಥರ ಫಾರ್ಮ್ ಆಗಬಾರ್ದು, ಅದಕ್ಕೋಸ್ಕರ ಎಣ್ಣೆ ಹಾಕ್ತಿದ್ದೀವಿ. ಇದು ನೀರು ಚೆನ್ನಾಗಿ ಕುದೀಲಿ. ಇವಾಗ ನೀರು ಕುದ್ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಹಾಕೋಣ. ನೀರು ಚೆನ್ನಾಗಿ ಬಿಸಿಯಾಗಿದೆ. ಈ ಟೈಮಲ್ಲಿ ನಾವೇನಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವೋ ಡಫು ಅದನ್ನು ನೀರಿಗೆ ಹಾಕೋಣ. ಫುಲ್ ಕಂಪ್ಲೀಟಾಗಿ ಹಾಕ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಕುದಿ ಬಂದು ಅದೊಂಚೂರು ಬೆಂದಿದೆ ಅನ್ನೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ನಾನು ಇವಾಗ 1 by 1 ಎಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೆ ಕಂಪ್ಲೀಟಾಗಿ ಹಾಕ್ಬಿಡೋಣ. ನೋಡಿ, ನಾವು ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಗೋಧಿ ಹಿಟ್ಟು ಅದನ್ನು ಹಾಕಿದ್ದೀನಿ ನೀರಲ್ಲಿ. 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದಕ್ಕೊಂದು ಅಂಟ್ಕೊಂಡು ಕೂಡ ಅಂಟ್ಕೊಳ್ಳಲ್ಲ. ಚೆನ್ನಾಗಿ ಕುದೀಲಿ 1-2 ನಿಮಿಷ ಇದು. ನೋಡಿ, ಇದು ಇವಾಗ ಆಗಿದೆ ಕಂಪ್ಲೀಟಾಗಿ. ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಇದನ್ನು. ನೋಡಿ, ಅದನ್ನು ಕಂಪ್ಲೀಟಾಗಿ ನಾನು ಒಂದು ಪ್ಲೇಟಿಗೆ ತೆಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಬೇಯಿಸಿರೋದನ್ನ. ಈಗ ಒಂದು ಚಿಕ್ಕ ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಒಂದೆರಡು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕೋಣ ಇದಕ್ಕೆ. ಎಣ್ಣೆ ಕಾಯಲಿ ಒಂದು ಸ್ವಲ್ಪ. ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಏನು ನಾವು ಆಗಲೇ ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಕಂಪ್ಲೀಟಾಗಿ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಒಂದು 50 to 60% ಅಷ್ಟು ಬೇಯಿಸ್ಕೊಂಡ್ರೆ ಸಾಕು, ತುಂಬ ಬೇಡ. ಇದೊಂದು 10 ನಿಮಿಷ
ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಒಂದು 50-60%. ಲೋ ಫ್ಲೇಮಲ್ಲಿದ್ದರೆ ಒಂದು 10 ನಿಮಿಷ ಆಗುತ್ತೆ. ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಒಂದು 50% ಇದು ಬೆಂದಿದೆ. ಈ ಟೈಮಲ್ಲಿ ನಾವು ಆವಾಗಲೇ ಏನು ಆರ್ಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ವಿ ಅದನ್ನು ಕಂಪ್ಲೀಟಾಗಿ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಈ ಆರ್ಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ಬಿಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಆರ್ಗ್ಯಾನೋ ಸ್ಮೆಲ್ ಇರುತ್ತಲ್ಲ ಅದಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಕ್ಕೊಂಡು ಇನ್ನು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಈ ಟೈಮಲ್ಲಿ ಉಪ್ಪು ಬೇಕಾದರೆ ಆ್ಯಡ್ ಮಾಡಿ, ಉಪ್ಪು ನೋಡ್ಕೊಂಡು ಆ್ಯಡ್ ಮಾಡಿ. ಯಾಕಂದರೆ ನೂಡಲ್ಸಿಗೆ ಕೂಡ ನಾವು ಚಪಾತಿ ಹಿಟ್ಟಿಗೆ ಕೂಡ ಹಾಕಿದ್ವಲ್ಲ ಅದಕ್ಕೋಸ್ಕರ. ಇದು ಆಗಿದೆ. ಇವಾಗ ಇದಕ್ಕೆ ನಾವೇನಾಗಲೇ ಬೇಯಿಸಿಟ್ಕೊಂಡಿದ್ವು ನೂಡಲ್ಸು ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮಿಕ್ಸ್ ಮಾಡ್ಕೊಳ್ಳೋಕೆ ಮಾಡ್ಕೋಬೇಕು. ಇಲ್ಲಾಂದರೆ ಎಲ್ಲ ನೋಡಿ ನಿಧಾನಕ್ಕೆ ಹಿಂಗೆ ಅನ್ಬೇಕು, ಇಲ್ಲಾಂದರೆ ಏನಾಗುತ್ತೆ ಎಲ್ಲ ಮುದ್ದೆ ಥರ ಆಗೋಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ಪೂನು ಒಂದು ಫೋರ್ಕ್ ಸಹಾಯದಿಂದ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ದೊಡ್ಡದು ಸ್ಪೂನ್ ಎಲ್ಲ ತೊಗೊಂಡು ಇದು ಮಾಡೋಕ್ಕೆ ಹೋದರೆ ಕಟ್ಟಾಗೋಗುತ್ತೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ ಏನು ನಾವಾಗಲೇ ಟೊಮೆಟೊ ಕೆಚಪ್ ಸಾಸ್ ಇಟ್ಕೊಂಡಿದ್ವು ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡ್ತೀನಿ ನಾನು. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಟೊಮೆಟೊ ಸಾಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಇದು ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ನಾನು. ಗ್ಯಾಸ್ ಆಫ್ ಮಾಡಿ ಇವಾಗ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ನಾನು ಇವಾಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ಕೂಡ ಅಂತ. ನೋಡಿದ್ರಲ್ಲ, ಸೂಪರ್ ಟೇಸ್ಟಿಯಾಗಿರೋ ಚಪಾತಿ ನೂಡಲ್ಸ್ ರೆಡಿ ಆಯಿತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.